ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. IPL ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಭಾರತ ಪಾಕಿಸ್ತಾನದ ಒಂದು ಯುದ್ಧದ ಭೀತಿ ನಡುವೆ IPL ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ ಮತ್ತೆ IPL ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ಮ್ಯಾಚ್ RCB ವರ್ಸಸ್ KKR ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂದ್ರೆ ಎರಡೂ ತಂಡಗಳಿಗೆ ಇದು ಇಂಪಾರ್ಟೆನ್ಸ್. ಒಂದ್ ಕಡೆ KKR ಪ್ಲೇ ಆಫ್ ಹೋಗಕ್ಕೆ ಇದು ಗೆಲ್ಲೇಬೇಕು, ಇನ್ನು RCB ಏನಾದ್ರೂ ಈ ಮ್ಯಾಚ್ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಸೊ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಸಹೋದ್ಯೋಗಿ ಅರುಣ್ ಕುಮಾರ್ ಡಿ. ಅರುಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತೀರ್ಥಸ್ವಾಮಿ, ಎಲ್ಲ ನನ್ನ IPL ಅಭಿಮಾನಿ ನಮಸ್ಕಾರ. ಅರುಣ್, ಏನ್ ಹೇಳ್ತೀರಾ ಇವತ್ತು? ಅಂದ್ರೆ ಒಂದ್ ರೀತಿ ಇದೊಂದು ಸೆಕೆಂಡ್ ಇನ್ನಿಂಗ್ಸ್ IPL ಪೋಸ್ಟ್ಪೋನ್ ಆಗಿತ್ತು. ಒಂದು ಆಟಗಾರ ಭದ್ರತೆ ದೃಷ್ಟಿಯಿಂದ IPL ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ. ಅದರಲ್ಲೂ ಕೂಡ KKR ಮತ್ತೆ RCB ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಮ್ಯಾಚ್ ಎಷ್ಟು ಇಂಟ್ರೆಸ್ಟಿಂಗು ಮತ್ತೆ ಎರಡೂ ತಂಡಗಳಿಗೆ ಎಷ್ಟು ಇಂಪಾರ್ಟೆಂಟ್. ದೂಸರ ಮಾತೇ ಇಲ್ಲ, ಹೈ ವೋಲ್ಟೇಜ್ ಮ್ಯಾಚ್ ಇದು ಆಕ್ಚುಲಿ. ಯಾಕಂದ್ರೆ ಎಲ್ಲ ಆದ್ಮೇಲೆ ಬಾಂಬ್ ಎಲ್ಲ ಹಾಕೊಂಡ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಯುದ್ಧದ ವಾತಾವರಣ ಎಲ್ಲ ಮುಗೀತು. ಈಗ IPL ಯುದ್ಧ ಶುರು ಆಗಿದೆ, ನಾಳೆಯಿಂದ ಶುರು ಆಗುತ್ತೆ. ಇನ್ನೊಂದೇನು ಅಂದ್ರೆ ಇವಾಗ KKR RCB ಮ್ಯಾಚು ನಾವು ನೋಡಿದ್ರೆ ಇವಾಗ ಅದೊಂಥರ ಒಂದು ಕ್ರೇಜಿಯಸ್ಟ್ ಮ್ಯಾಚು. ಇವಾಗ RCB CSK ಹಂಗೆ RCB KKR ಯಾಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಮೂರು ಗೆಲ್ಬೇಕು. ಈಗ KKR ಅವರು ಒಂದು ಮ್ಯಾಚ್ ಸೋತೋಗ್ಬಿಟ್ರೆ ಮನೆ ಕಡೆ ಹೋದಂಗೆ. ಹಂಗೆ ಅಂದ್ರೆ ಇವಾಗ ಮಾಡು ಇಲ್ಲವೇ ಮಾಡಿ, ಇಲ್ಲಾಂದ್ರೆ ಮನೆ ಕಡೆ ನಡಿ ಅನ್ನೋಂಥ ಸ್ಥಿತಿಯಲ್ಲಿ ಇದಾರೆ KKR. ಹಂಗನ್ಬಿಟ್ಟು RCB ಏನಾದ್ರು ಸುಮ್ಮನೆ ಇದ್ಬಿಡ್ಬೇಕಾ? ಇಲ್ಲ, ಅವರು ಹೊಡಿಬೇಕು. ಯಾಕೆಂದ್ರೆ ಇವಾಗ ಟಾಪ್ 1 ಹೋಗ್ಬೇಕು, ನೆಕ್ಸ್ಟ್ ಒಳ್ಳೆ ಫೈಟ್ ಕೊಡಬೇಕು, ನಮಗೆ ಎಲ್ಲ ಹೇಳೋ ಚಾನ್ಸಸ್ಸು ಫೈನಲ್ ಅಲ್ಲಿ ಗೆಲ್ಬೇಕು ಅಂದ್ರೆ ಇವರು ಎಲ್ಲ ಮ್ಯಾಚ್ನು ಇವಾಗಿಂದನೇ ಗೆದ್ಕೊಂಡ್ಬರ್ಬೇಕು. ಓಕೆ, ಅದ್ರಲ್ಲೂ ಈ ಬೆಂಗಳೂರಲ್ಲಿ ನಡೀತಾರ ಮ್ಯಾಚ್ ಇಂದ ಕಾರಣ RCB ಫ್ಯಾನ್ಸ್ ಗೊತ್ತಲ್ಲ, ಫುಲ್ ಬೆಂಕಿ ಬಿರುಗಾಳಿ ಅಂದ್ರೆ ಫ್ಯಾನ್ಸ್ ಕೂಡ ಒಂಥರ ಕಾಯ್ತಾ ಇದ್ರು. ತುಂಬಾ ಗ್ಯಾಪ್ ಆಯ್ತು, ಬಾಕ ಪಕ್ಷಿಗಳ ತರ. ಖಂಡಿತ, ಅದು ನಿಜಾನೆ. ಅದರಲ್ಲೂ ಕೂಡ ಒಂದು ಬೆಂಗಳೂರಲ್ಲೇ ನಡೀತಾ ಇದೆ. ನಮಗೆ ಉಳಿದಿರೋದು ಎರಡೇ ಮ್ಯಾಚ್ ಬೆಂಗಳೂರಲ್ಲಿ, ಅದರಲ್ಲಿ ಇದೊಂದು KKR ಹೈ ವೋಲ್ಟೇಜ್ ಮ್ಯಾಚ್. RCB KKR ಮೇಲೆ ಗೆದ್ದು ಪ್ಲೇ ಆಫ್ ಸ್ಥಾನವನ್ನ ಖಚಿತಪಡಿಸ್ಕೊಳ್ಳುತ್ತಾ, ಇಲ್ಲ ಏನೋ ಬ್ಯಾಡ್ ಲಕ್. ಐ ಥಿಂಕ್ ನಾವೆಲ್ಲ ಫ್ಯಾನ್ಸ್ ತರನೇ ನಾವು RCB ಗೆಲ್ಲಿ ಅಂತಾನೆ ಹೇಳೋದು. ಬ್ಯಾಡ್ ಲಕ್ ಏನಾದ್ರು KKR ಎದುರು ಸೋತು RCBಗೆ ಏನಾದ್ರು ಸಂಕಷ್ಟ ತಲುಪ್ಕೊಳುತ್ತೆ. ಖಂಡಿತ ಇವಾಗ RCB ಮತ್ತೆ KKR ಮ್ಯಾಚಲ್ಲಿ ಇವಾಗ RCB ಗೆಲ್ಲೇಬೇಕು. ಯಾಕೆ ಗೊತ್ತಾ, ನಾವು ಆಪೋಸಿಟ್ ಟೀಮು ಅಂದ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. KKR ಗೆದ್ದುಬಿಟ್ರೆ ಅಕಸ್ಮಾತ್ ನೋಡಿ ನಾಳೆ ದಿನ ಅವರೇ ನಮಗೆ ಕಂಟಕ ಹೋಗ್ತಾರೆ. ಖಂಡಿತ ಸರಿನಾ? ಈಗ್ಲಿಂದನೇ ನಮಗೆ RCB ಇರೋದು ಒಂದೇ ಗುರಿ, ಈ ಸಲ ಕಪ್ಪು ನಮ್ದು ಆಗ್ಬೇಕಷ್ಟೇ. ಅದ್ ಬಿಟ್ಟು ಬೇರೆ ಏನೂ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.